ವೆಲ್ಕಮ್ ಟು ಮೈ ಚಾನಲ್ ಬಿ ಬಿಂದಾಸ್. ಇವತ್ತು 10 ಮಿನಿಟ್ಸಲ್ಲಿ ಫಟಾಫಟ್ ಚಟ್ನಿ ಮಾಡೋಣ ಬನ್ನಿ. ನಾನು 5 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಇಬ್ಬರಿಗೆ ಆಗೋಷ್ಟು ಚಟ್ನಿ ಮಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಗಿಡದ್ದೇ ಕರಿಬೇವು ಗಿಡ. ಇದರಿಂದನೇ ನಾನು ಚಟ್ನಿಗೆ ಕರಿಬೇವಿನ ಗಿಡ ಕೀಳ್ತಿದ್ದೀನಿ. ಈಗ ಚಟ್ನಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಟೇಬಲ್ ಸ್ಪೂನ್ ಸಾಸಿವೆ ತಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಕಡಲೆಬೇಳೆ, 4 ಒಣಮೆಣಸಿನಕಾಯಿ, 4 ಗಡ್ಡೆ ಬಿಡಿಸಿಟ್ಕೊಂಡಿರೋ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಜೀರಿಗೆ 1/2 ಟೇಬಲ್ ಸ್ಪೂನ್, ಕರ್ಬೇವಿನ ಸೊಪ್ಪು ಜೊತೆಗೆ ನಮ್ಮ ಗಿಡದಲ್ಲಿ ಬೆಳೆದಿರೋ ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು 1/2 ಟೇಬಲ್ ಸ್ಪೂನ್ ಮತ್ತು ಖಾರದ ಪುಡಿ ತಗೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನಾನು ಕುಟಾಣಿಯಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಕುಟ್ಕೋಬೇಕು ಕುಟಾಣಿಯಲ್ಲಿ. ಮತ್ತು ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಉಪ್ಪು ಖಾರನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಇಷ್ಟನ್ನು 3 ಮಿಶ್ರಣವನ್ನು ಚೆನ್ನಾಗಿ ಕುಟ್ಟಬೇಕು. ಇದನ್ನು ಚೆನ್ನಾಗಿ ಕುಟ್ಕೊಂಡು ಹದವಾಗಿ ಮಾಡ್ಕೋಬೇಕು. ಈಗ ಸ್ಟವ್ ಹಚ್ಕೊಳ್ಳೋಣ. ಪೇಸ್ಟ್ ಎಲ್ಲ ರೆಡಿ ಆಗಿದೆ ಅಲ್ಲ, ಸ್ಟವ್ ಹಚ್ಕೊಂಡು ಸ್ಟವ್ ಹಚ್ಕೊಂಡು ಕಡಾಯಿ ಇಟ್ಕೊಳ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಆಯಿಲ್ ಕಡಿಮೆ ತಿನ್ನೋದು, ಸೊ ನಾನು 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಬೇಕಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ನೋಡಿ, ಅಲ್ಲಿಟ್ಟಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಅದೆಲ್ಲ ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಬರಬೇಕು. ಸಿಮ್ಮಲ್ಲಿ ಇಟ್ಕೊಂಡೆ ನೀವು ಒಗ್ಗರಣೆಗೆ ಹಾಕ್ಕೊಳ್ಳಿ. ಫ್ಲೇಮ್ ಅಂತೂ ಕಡಿಮೆದಲ್ಲಿರಬೇಕು. ಇದೆಲ್ಲ ಸ್ವಲ್ಪ ಲೈಟಾಗಿ ಗೋಲ್ಡ್ ಕಲರ್ ಬರಬೇಕು. ಅದಾದಮೇಲೆ ಆಫ್ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ನೀವು ಬೆಳ್ಳುಳ್ಳಿನ ಸಪ್ರೇಟಾಗಿ ಇಟ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಈಗ ಇದು 5 ಮಿನಿಟ್ಸು ಆರಕ್ಕೆ ಬಿಡಬೇಕು. ನೋಡಿ, ಆರಿದೆ. ಇವಾಗ ಪೇಸ್ಟ್ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಇದನ್ನು ಈಗ ಇದರೊಳಗಡೆ ಆ್ಯಡ್ ಮಾಡೋಣ. ಈ ಚಟ್ನಿ ಅಂತೂ ಕೋಲ್ಡ್ ಆಗಿರುತ್ತಲ್ಲ, ಅವ್ರಿಗಂತೂ ತುಂಬಾ ಒಳ್ಳೆಯದು. ಫೀವರ್ ಬಂದು ಬಾಯಿ ಕೆಟ್ಟೋಗಿದೆ ಅಂದವರೆಲ್ಲ ಡೆಫಿನೆಟ್ಲಿ ಟ್ರೈ ಮಾಡಿ. ನಮ್ಮ ಚಟ್ನಿ ಇಷ್ಟ ಆದರೆ ತಿಂದು ಕಮೆಂಟ್ ಮಾಡಿ. ಚಟ್ನಿ ರೆಡಿ, ಫಟಾಫಟ್ 10 ಮಿನಿಟ್ಸ್ ಚಟ್ನಿ ರೆಡಿ. ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Love you all. Be bindas.